ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆರಿಗೆ ವಾರ್ ಮುಂದುವರಿಸಿದೆ. ಪರಿಹಾರ ಬಿಡುಗಡೆ ಮಾಡೋದಕ್ಕೆ ನೀತಿ ಸಂಹಿತೆ ನೆಪವನ್ನ ಹೇಳ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ವಿಳಂಬವಾಗಿದ್ದನ್ನು ಒಪ್ಪಿಕೊಂಡಿದ್ದಕ್ಕೆ ನಿರ್ಮಲಾ ಸೀತಾರಾಮನ್ಗೆ ಅಭಿನಂದನೆ ಅಂತ ಡಿಕೆಶಿ ಕುಹಕವಾಡಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಪರಿಹಾರ ಸಮರ. ನೀತಿ ಸಂಹಿತೆ ನೆಪ ಹೇಳಿದ ನಿರ್ಮಲಾ, ಸಿಎಂ ತಿರುಗೇಟು. ಕ್ಲಿಯರೆನ್ಸ್ ಫ್ರಮ್ ದಿ ಎಲೆಕ್ಷನ್ ಕಮಿಷನ್, ಪಾರ್ಲಿಮೆಂಟ್ ಕೋಡ್ ಆಫ್ ಕಾಂಡಕ್ಟ್ ವಿಚಾರ ಅಡ್ಡ ಬಂದ್ಬಿಟ್ಟದೆ. ಮೋದಿ ಅಬ್ಬರವನ್ನ ಕಟ್ಟಿಹಾಕೋದಕ್ಕೆ ಪರಿಹಾರ ಅಸ್ತ್ರ ಹೂಡಿರುವ ಕಾಂಗ್ರೆಸ್ ಬಹಿರಂಗ ಚರ್ಚೆಗೆ ಕೇಂದ್ರ ಸರ್ಕಾರಕ್ಕೆ ಆಹ್ವಾನ ನೀಡಿತ್ತು. ಮೊನ್ನೆ ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಹಿರಂಗ ಚರ್ಚೆಯನ್ನ ನಿರಾಕರಿಸಿದ್ರು. ಆದರೆ ಪರಿಹಾರದ ಬಗ್ಗೆ ಸ್ಪಷ್ಟನೆ ನೀಡಿದ್ದ ನಿರ್ಮಲಾ ಸೀತಾರಾಮನ್, ಹೈ ಲೆವೆಲ್ ಕಮಿಟಿ ಸಭೆ ನಡೆಸಬೇಕು, ಇದಕ್ಕಾಗಿ ಚುನಾವಣಾ ಆಯೋಗದ ಅನುಮೋದನೆಗೆ ಕಾಯ್ತಾ ಇದ್ದೇವೆ ಅಂತ ಹೇಳಿದ್ರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇದೇ ವಿಚಾರ ಈಗ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಸಮರಕ್ಕೆ ವೇದಿಕೆಯಾಗಿದೆ. ನಿರ್ಮಲಾ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಸಿಎಂ, ನಾವು ಮನವಿ ಮಾಡಿದ್ದು ಡಿಸೆಂಬರ್ನಲ್ಲಿ, ಆದರೆ ಕಳೆದ ತಿಂಗಳು ಜಾರಿಯಾಗಿರುವ ನೀತಿ ಸಂಹಿತೆ ನೆಪ ಹೇಳ್ತಾ ಇದ್ದಾರೆ ಅಂತ ಗುಡುಗಿದ್ದಾರೆ. post which the high level committee will immediately sit and disperse cases before the high level committee, awaiting the clearance from the election commission. ದೊಡ್ಡ ಸುಳ್ಳನ್ನ ಹೇಳ್ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಬರಗಾಲಕ್ಕೆ ಯಾಕೆ ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ಪಾರ್ಲಿಮೆಂಟ್ ಕೋಡ್ ಆಫ್ ಕಾಂಡಕ್ಟ್ ವಿಚಾರ ಅಡ್ಡ ಬಂದ್ಬಿಟ್ಟದೆ. ನಾವು ಡಿಸೆಂಬರ್ ತಿಂಗಳಲ್ಲೇ ಹೋಗಿ ಕೇಳಿದೀವಿ ದುಡ್ಡು ಕೊಡಿ ಅಂತ. ಸೆಪ್ಟೆಂಬರ್ ತಿಂಗಳಲ್ಲೇ ಘೋಷಣೆ ಮಾಡಿ ಪರಿಹಾರ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಇಷ್ಟಾದ್ರೂ ಕೂಡ ಇವತ್ತಿನವರಿಗೆ ₹1 ಬಿಡುಗಡೆ ಮಾಡಿಲ್ಲ. ನಿರ್ಮಲಾ ಸೀತಾರಾಮನ್ ಪರಿಹಾರ ವಿಳಂಬವಾಗ್ತಾ ಇರೋದನ್ನ ಒಪ್ಪಿಕೊಂಡಿದ್ದಕ್ಕೆ ಅಭಿನಂದನೆ ಅಂತ ಡಿಸಿಎಂ ಡಿಕೆ ಟಕ್ಕರ್ ಕೊಟ್ಟಿದ್ದಾರೆ. So your question is, why did it take so much time? I agree. It has got through the processes of high level committee, then going back to agriculture. Agriculture will have to look back at it with the details and then submit it. It has consumed the process time. ಅರೆ ಬರಕ್ಕೋ ಆಯೋಗಕ್ಕೋ ಏನ್ ಸಂಬಂಧ? ಅವರೇ ಮಿನಿಸ್ಟ್ರು, ಎಷ್ಟು ದಿನ ಆಯ್ತು ನಾವು ಕೊಟ್ಟು. ಐ ಆಮ್ ವೆರಿ ಹ್ಯಾಪಿ. ಶ್ರೀ ನಿರ್ಮಲಾ ಸೀತಾರಾಮನ್ ಹ್ಯಾಸ್ ಅಗ್ರೀಡ್ ದಟ್ ದೇರ್ ವಾಸ್ ಎ ಲ್ಯಾಪ್ಸ್ ಆನ್ ಹರ್ಸೆಲ್ಫ್. ಅವ್ರಿಗೆ ಅರ್ಥ ಆಗಿದೆ, ಇದು ಅವರೇ ಒಪ್ಕೊಂಡಿದ್ದಾರೆ, ನಾವು ಬಿಡುಗಡೆ ಮಾಡೋಕ್ಕಾಗಿಲ್ಲ ಅಂತ. ಇನ್ನು ಸಚಿವ ಕೃಷ್ಣ ಭೈರೇಗೌಡ ಹಾಕಿದ್ದ ಬಹಿರಂಗ ಚರ್ಚೆಯ ಸವಾಲು ಬಗ್ಗೆ ಪ್ರತಿಕ್ರಿಯಿಸಿದ್ದ ನಿರ್ಮಲಾ, ಓಹ್ ಎನ್ನುತ್ತಲೇ ಪಂಥಾಹ್ವಾನ ನಿರಾಕರಿಸಿದ್ರು. ಇದಕ್ಕೆ ಕಾಲೆಳೆದ ಸಿಎಂ ಸಿದ್ದರಾಮಯ್ಯ, ಬೆಂಗಳೂರಿನಲ್ಲೇ ಇದ್ರೂ ಚರ್ಚೆಗೆ ಬರಲಿಲ್ಲ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಪ್ರಹ್ಲಾದ್ ಜೋಶಿ, ನಮ್ಮ ಕಾರ್ಯಕರ್ತರನ್ನ ಚರ್ಚೆಗೆ ಕಳಿಸ್ತೇವೆ ಅಂತ ಸವಾಲ್ ಸ್ವೀಕರಿಸಿದ್ದಾರೆ. ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೇನೆ ಅಂತ ಹೇಳಿದ್ರು. ವೇದಿಕೆಯನ್ನು ಸಜ್ಜು ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ಬರ್ಬೇಕಾ ಬೇಡ? ಬರಲಿಲ್ಲ, ಇಲ್ಲೇ ಇದ್ರು ಬೆಂಗಳೂರಿನಲ್ಲಿ. ಯಾಕಂತಂದ್ರೆ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ಸತ್ಯ ಹೇಳಕ್ಕಾಗಲ್ವಲ್ಲ. ಬಹಿರಂಗ ಚರ್ಚೆ ಅಂದ್ರೆ ಎಲ್ಲ ಅಂಕಿ ಅಂಶಗಳ ಸಹಿತವಾಗಿ, ತಾರೀಖ್ ಸಹಿತವಾಗಿ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಾರೆ. ಮತ್ತಿನ್ನೇನು ಬಹಿರಂಗ ಚರ್ಚೆ ಅಂತ ಸಾರ್ವಜನಿಕರನ್ನ ಕರ್ಕೊಂಬಂದು ಹೊಡೆದಾಡೋದಿರ್ತತೆ. ಮತ್ತು ಇದೇ ಬಹಿರಂಗ ಚರ್ಚೆ. ನಿಮ್ಮ ಜೋಡಿ ಮಾತಾಡ್ತಿಲ್ಲ ನೀವು. ಬಹಿರಂಗ ಚರ್ಚೆ ಮಾಧ್ಯಮಗಳನ್ನ ಒಂದೇ ವೇದಿಕೆಯಲ್ಲಿ ರೆಡಿ ಇದ್ದೀರಾ? ಒಂದೇ ವೇದಿಕೆ ಮೇಲೆ ನಮ್ಮ ಕಾರ್ಯಕರ್ತನ ಕಳಿಸ್ತೀವಿ, ಮಾತಾಡನ್ರಿ. ಯಾರೇ ಒಬ್ಬರು ನಮ್ಮ ಯಾರೇ ಆ ಮುಖಂಡರನ್ನ ಕಳಿಸ್ತೀವಿ, ಮಾತಾಡಂತೇನ್ರಿ. ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ವಿತ್ತ ಸಚಿವರು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಕುಟುಕಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ವಿಜಯೇಂದ್ರ, ಪರಿಹಾರ ಕೊಡೋದಕ್ಕೆ ನಿಮಗೇನು ದಾಡಿ ಅಂತ ಪ್ರಶ್ನಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ಡೇಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೆ ನಮ್ಮ ಪ್ರಸ್ತಾವನೆ ಇದ್ರೂ ಕೂಡ ಚುನಾವಣೆ ಆದ್ಮೇಲೆ ಏನಕ್ಕೆ ಕಳಿಸ್ಬೇಕಾಗಿತ್ತು? ಯಾಕೆ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ ಅಂದ್ಬಿಟ್ಟು ದೇಶದ ಜನರಿಗೆ ತಿಳಿಸ್ಬೇಕು. ನೀವುಗಳು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೀವೇನು ಮಾಡಿದ್ದೀರಿ ಬರದ ಸಂದರ್ಭದಲ್ಲಿ? ಹಾಗಾಗಿ ನಿಮಗೇನು ದಾಡಿ ಆಗಿದೆ ಗೊತ್ತಾಗ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ? ಸದ್ಯ ಪರಿಹಾರ ವಿಳಂಬವಾಗ್ತಾ ಇರೋದನ್ನ ನಿರ್ಮಲಾ ಸೀತಾರಾಮನ್ ಒಪ್ಪಿಕೊಂಡಿರೋದು ರಾಜ್ಯ ಸರ್ಕಾರಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಹೀಗಾಗಿ ಕಾಂಗ್ರೆಸ್ ಬಿಜೆಪಿ ನಡುವಿನ ಈ ಪರಿಹಾರ ಯುದ್ಧ ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.